ಇವತ್ತು ಕರ್ನಾಟಕದ ಲಕ್ಷಾಂತರ ಮನೆಗಳಲ್ಲಿ ಒಂದು ರೀತಿಯ ವಿಚಿತ್ರ ಮೌನ ಆವರಿಸಿರುತ್ತದೆ. ಬೆಳಗ್ಗೆಯಿಂದಲೇ ಯಾರಿಗೂ ಸರಿಯಾದ ಊಟ ಸೇರುತ್ತಿಲ್ಲ, ಕೆಲಸದ ಮೇಲೆ ಗಮನವಿಲ್ಲ, ಕಣ್ಣುಗಳೆಲ್ಲ ಮೊಬೈಲ್ ಸ್ಕ್ರೀನ್ ಅಥವಾ ಕಂಪ್ಯೂಟರ್ ಮೇಲೆ ನಿಂತಿವೆ. ಯಾಕೆ ಗೊತ್ತಾ? ಇವತ್ತು ದ್ವಿತೀಯ PUCಯ ಫಲಿತಾಂಶ ಬಂದಿದೆ. PUC ನಮ್ಮ ಸಮಾಜದಲ್ಲಿ ಇದೊಂದು ದೊಡ್ಡ ತಿರುವು ಅಂತಲೇ ಕರೆಯುತ್ತಾರೆ. ಕೆಲವರಿಗೆ ಇದು ಕನಸುಗಳತ್ತ ದಾಪುಗಾಲು ಇಡುವ ನಿರೀಕ್ಷೆಯ ವಸಿಲು, ಆದರೆ ಇನ್ನೂ ಕೆಲವರಿಗೆ ಒಂದು ರೀತಿಯ ಆತಂಕದ ಅಲೆ. ಇವತ್ತು ರಿಸಲ್ಟ್ ಬಂದಿದೆ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ನೂರಾರು ಯೋಚನೆಗಳು ಓಡಾಡುತ್ತವೆ. ನನ್ನ ಸ್ಕೋರ್ ಎಷ್ಟಿರಬಹುದು, ಮನೆಯಲ್ಲಿ ಏನನ್ನುತ್ತಾರೆ, ಪಕ್ಕದ ಮನೆಯವರು ಎಷ್ಟು ಅಂತ ಕೇಳ್ತಾರೆ ಅನ್ನೋ ಭಯದ ನಡುವೆ ನಮ್ಮ ಬದುಕಿನ ಅಸಲಿ ಅರ್ಥವನ್ನೇ ಮರೆತು ಬಿಡುತ್ತೇವೆ. ಈ ವಿಡಿಯೋದಲ್ಲಿ ನಾವು ಕೇವಲ ನಂಬರ್ ಬಗ್ಗೆ ಮಾತನಾಡಲ್ಲ, ಈ ನಂಬರ್ ಹಿಂದೆ ಇರುವ ಪರಿಶ್ರಮದ ಬಗ್ಗೆ, ಆ ಅಂಕದ ಪಟ್ಟಿಯಲ್ಲಿ ಅಡಗಿರುವ ಕನಸಿನ ಬಗ್ಗೆ, ಮತ್ತು ಮುಖ್ಯವಾಗಿ ಇಂದಿನ ಫಲಿತಾಂಶದಿಂದ ನಿಮ್ಮ ಮುಖದಲ್ಲಿ ಮೂಡುವ ಸಂಭ್ರಮ ಅಥವಾ ಕಣ್ಣೀರಿನ ಬಗ್ಗೆ ಮಾತನಾಡಲಿದ್ದೇವೆ. ಇಂದು ಇಡೀ ಕರ್ನಾಟಕವೇ ಫಲಿತಾಂಶದ ಗುಂಗಿನಲ್ಲಿದೆ. ಆದರೆ ನೆನಪಿಡಿ, ಇಂದಿನ ಈ ದಿನ ಕೇವಲ ಒಂದು ಆರಂಭ ಮಾತ್ರ. ಬನ್ನಿ ಇಂದಿನ ಈ ಫಲಿತಾಂಶದ ಸಂಭ್ರಮ ಮತ್ತು ಸಂಕಟದ ಕಥೆಯನ್ನು ಒಟ್ಟಾಗಿ ನೋಡೋಣ. ಗೆದ್ದವರಿಗೆ ಹೊಸ ಚೈತನ್ಯ ಕೊಡೋಣ, ಸೋತವರಿಗೆ ಬೆನ್ನೆಲುಬಾಗಿ ನಿಲ್ಲೋಣ. ಯಾರು ಇಂದು ಅಂಕಪಟ್ಟಿಯಲ್ಲಿ ನಿರೀಕ್ಷಿತ ಯಶಸ್ಸು ಕಂಡು ಮುಖದಲ್ಲಿ ಸಾವಿರಾರು ವ್ಯಾಟ್ ಬಲ್ಬ್ನಷ್ಟು ನಗು ಬೀರುತ್ತೀರೋ ಅಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು, ಅಭಿನಂದನೆಗಳು. ಯಾಕೆಂದರೆ ಕಳೆದ 2 ವರ್ಷಗಳ ಕಾಲ ನೀವು ಪರಿಶ್ರಮ ಪಟ್ಟು ಆ ನಿದ್ರೆ ಬಿಟ್ಟ ರಾತ್ರಿಗಳು, ಕಷ್ಟದ ಡಿವರೇಷನ್ಗಳು ಮತ್ತು ಫಾರ್ಮುಲಾಗಳ ಜೊತೆಗೆ ಯುದ್ಧ, ಇಂದು ಒಂದು ಸುಂದರ ಫಲಿತಾಂಶ ನಿಮ್ಮ ಕೈ ಸೇರಿದೆ. ಈ ಗೆಲುವು ನಿಮಗೊಂದು ಹೊಸ ಚೈತನ್ಯ ನೀಡಿದೆ ಅಲ್ವಾ? ನಿಮ್ಮ ಪೋಷಕರ ಕಣ್ಣಲ್ಲಿ ಆ ಹೆಮ್ಮೆಯ ಕಣ್ಣೀರು ನೋಡಿ, ಅದು ನೀವು ಅವರಿಗೆ ನೀಡಿದ ಅದ್ಭುತ ಉಡುಗೊರೆ. ಆದರೆ ಇಲ್ಲಿ ಒಂದು ಸಣ್ಣ ಕಿವಿ ಮಾತು, ಈ ಗೆಲುವು ಅಂತ್ಯ ಅಲ್ಲ, ಇದು ಒಂದು ಆರಂಭ ಮಾತ್ರ. PUC ರಿಸಲ್ಟ್ ಎಂಬುದು ನೀವು ಸಾಗಬೇಕಾದ ಸುದೀರ್ಘ ಸಮುದ್ರದ ಮೊದಲ ಅಲೆಯಷ್ಟೇ. ಹೆಚ್ಚು ಅಂಕ ಬಂದಿದೆ ಎಂದು ಸಂಭ್ರಮಿಸಿ, ಖಂಡಿತ ಸಂಭ್ರಮಿಸಿ, ಆದರೆ ಆ ಗೆಲುವಿನ ಅಮಲು ನಿಮ್ಮ ಮುಂದಿನ ದಾರಿಗೆ ಮುಸುಕಾಗಬಾರದು. ಈಗ ನಿಮ್ಮ ಮುಂದೆ ಹೊಸ ಪ್ರಪಂಚ ತೆರೆದುಕೊಂಡಿದೆ. ಮೆಡಿಕಲ್, ಇಂಜಿನಿಯರಿಂಗ್, ಕಲೆ, ನೀವು ಯಾವುದನ್ನೇ ಆರಿಸಿಕೊಂಡಿದ್ದರೂ ಅಲ್ಲಿ PUC ಅಂಕಗಳಿಗಿಂತ ಕೌಶಲ್ಯ ಮತ್ತು ನಿರಂತರ ಕಲಿಕೆ ಮುಖ್ಯವಾಗಿರುತ್ತದೆ. ಇಂದಿನ ಯಶಸ್ಸು ಇಂಧನವನ್ನಾಗಿ ಮಾಡಿಕೊಳ್ಳಿ, ಅಹಂಕಾರವನ್ನಲ್ಲ. ಇಲ್ಲಿಂದ ನಿಮ್ಮ ನಿಜವಾದ ಪಯಣ ಶುರುವಾಗುತ್ತದೆ. ಇವತ್ತಿನಿಂದ ಈ ಹೊಸ ಚೈತನ್ಯ ಸವಾರಿ ನಿಮ್ಮನ್ನು ನಾಳೆ ಯಶಸ್ಸಿನ ನಾಯಕನಾಗಿ ಮಾಡಲಿ. ನಿಮ್ಮ ಕನಸು ಆಕಾಶದಷ್ಟು ಎತ್ತರಕ್ಕಿರಲಿ. ನೆನಪಿಡಿ, ಗೆಲುವನ್ನು ಉಳಿಸಿಕೊಳ್ಳುವುದು ಗೆಲ್ಲುವುದಕ್ಕಿಂತ ಕಷ್ಟದ ಕೆಲಸ. ಆ ಸವಾಲಿಗೆ ನೀವು ಸಿದ್ಧರಿದ್ದೀರಿ ಎಂದು ನಾನು ನಂಬಿದ್ದೇನೆ. ಈಗ ನಾನು ಅವರ ಜೊತೆ ಮಾತಾಡಬೇಕು. ಯಾರಿಗೆ ಇವತ್ತು ಮೊಬೈಲ್ ಸ್ಕ್ರೀನ್ ನೋಡಿದಾಗ ಕಣ್ಣು ಮಂಜಾದುವೋ, ಯಾರಿಗೆ ಮನೆಯವರ ಮುಖ ನೋಡಲು ಸಂಕೋಚವಾಗುತ್ತಿದೆಯೋ ಅವರ ಜೊತೆ. ಫಲಿತಾಂಶ ಅಂದುಕೊಂಡಂತೆ ಬಂದಿಲ್ಲ ಅಲ್ವಾ? ಅಥವಾ ಕೇವಲ ಕೆಲವೇ ಅಂಕಗಳಿಂದ ನೀವು ಸೋತಿರಬಹುದು. ಒಂದು ನಿಮಿಷ ಇಲ್ಲಿ ಕೇಳಿ. ಈ ಕ್ಷಣದಲ್ಲಿ ನಿಮಗೆ ಇಡೀ ಜಗತ್ತೇ ಮುಗಿಯಿತು ಅಂತ ಅನಿಸಿರಬಹುದು. ಆದರೆ ಗೆಳೆಯರೇ, ಒಂದು ಕಾಗದ ತುಣುಕು ನಿಮ್ಮ ಬದುಕಿನ ಭವಿಷ್ಯವನ್ನೇ ಬರೆಯಲು ಸಾಧ್ಯವೇ ಇಲ್ಲ. ಸೋಲು ಅನ್ನುವುದು ಒಂದು ಕ್ರೂರ ಪದ ಅಲ್ಲ, ಅದೊಂದು ಪಾಠ. ನಾವು ಓಡುವಾಗ ಬಿದ್ದ ತಕ್ಷಣ ಓಡುವುದನ್ನು ನಿಲ್ಲಿಸುವುದಿಲ್ಲ ಅಲ್ವಾ? ಎದ್ದು ಧೂಳು ಕೊಡುವಿಕೊಂಡು ಮತ್ತೆ ಓಡುತ್ತೇವೆ. ಈ ಪರೀಕ್ಷೆಯೂ ಹಾಗೆ. ಇಂದು ನೀವು ಬಿದ್ದಿದ್ದೀರಿ ಅಷ್ಟೇ, ಸೋತಿದ್ದೀರಿ ಅಂದಲ್ಲ. ಜೀವನದಲ್ಲಿ ಎಷ್ಟೋ ಜನ ದೊಡ್ಡ ಸಾಧಕರು ಈ PUC ಅಥವಾ ಶಾಲಾ ಪರೀಕ್ಷೆಯಲ್ಲಿ ಫೇಲ್ ಆದವರೇ ಇದ್ದಾರೆ. ಅವರು ಅಂದು ಅಲ್ಲಿ ನಿಂತು ಬಿಟ್ಟಿದ್ದರೆ ಇವತ್ತು ಈ ಜಗತ್ತು ಅವರನ್ನು ಗುರುತಿಸುತ್ತಿರಲಿಲ್ಲ. ನೋಡಿ, ಫಲಿತಾಂಶ ಬಂದಿದೆ, ಅಂಕಗಳು ಕಡಿಮೆ ಇವೆ, ಇದು ಕೈ ಸತ್ಯ. ಆದರೆ ಇದ್ದಕ್ಕಿಂತ ನಿಮ್ಮ ಜೀವನವೇ ಪಣಕ್ಕಿಡುವ ಅಥವಾ ಹತಾಶೆ ಜಾರುವುದು ಎಷ್ಟು ಸರಿ? ನಿಮ್ಮ ತಂದೆ ತಾಯಿಗೆ ಬೇಕಾಗಿರುವುದು ನಿಮ್ಮ ಮಾಸ್ ಕಾರ್ಡ್ ಅಲ್ಲ, ಬದಲಿಗೆ ನೀವು 1 ವರ್ಷ ತಡವಾಗಿರಬಹುದು, ಪರವಾಗಿಲ್ಲ. ಆದರೆ ನೀವು ಮತ್ತೆ ಪುಟಿದೇಳಬೇಕು. ಸೋಲು ಎಂಬುದು ನಿಮ್ಮನ್ನು ಅಳಿಸಲಿಕ್ಕೆ ಅಲ್ಲ, ನಿಮ್ಮನ್ನು ತಿದ್ದಲಿಕ್ಕೆ ಬಂದಿದೆ ಎಂಬುದನ್ನು ನೆನಪಿಡಿ. ಇವತ್ತು ಅಳಬೇಕು ಅನಿಸಿದರೆ ಹತ್ತು ಬಿಡಿ, ಮನಸ್ಸು ಹಗುರ ಮಾಡಿಕೊಳ್ಳಿ. ಆದರೆ ನಾಳೆ ಬೆಳಗ್ಗೆ ಸೂರ್ಯ ಉದಯಿಸಿದಾಗ ನಿಮ್ಮಲ್ಲಿ ಹೊಸ ನಿರ್ಧಾರವಿರಲಿ. ಸೋಲು ನನ್ನನ್ನು ಕಟ್ಟಿ ಹಾಕಲು ಸಾಧ್ಯವಿಲ್ಲ, ನಾನು ಮತ್ತೆ ಗೆಲ್ಲುತ್ತೇನೆ ಎಂಬ ಛಲ ನಿಮ್ಮದಾಗಿರಲಿ. ನೆನಪಿಡಿ, ಸೋಲು ನಿಮ್ಮ ಬದುಕಿನ ಅನುಭವ ಅಷ್ಟೇ ಹೊರತು ಅಂತ್ಯವಲ್ಲ. ನೀವು ಗೆಲ್ಲುತ್ತೀರಿ, ನಿಮ್ಮ ಜೊತೆ ನಾವಿದ್ದೀವಿ. ಈಗ ನಾನು ಮಾತನಾಡುತ್ತಿರುವುದು ಪೋಷಕರ ಜೊತೆ. ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಇಂದು ಫಲಿತಾಂಶವನ್ನು ಹಿಡಿದು ನಿಮ್ಮ ಮುಂದೆ ನಿಂತಾಗ ನಿಮ್ಮ ಮೊದಲ ಪ್ರಕ್ರಿಯೆ ಏನಾಗಿರುತ್ತೆ? ಒಂದು ವೇಳೆ ಅವರು ಕಡಿಮೆ ಅಂಕ ಪಡೆದಿದ್ದರೆ ಅಥವಾ ಸೋತಿದ್ದರೆ, ದಯವಿಟ್ಟು ಅವರನ್ನು ಟೀಕಿಸುವ ಮೊದಲು ಒಂದು ಕ್ಷಣ ಯೋಚಿಸಿ. ನಿಮ್ಮ ಮಗುವಿನ ಮಾನಸಿಕ ಆರೋಗ್ಯ, ಅವರು ಪಡೆದ
ಆ 90% ಅಥವಾ 100% ಅಂಕಗಳಿಗಿಂತ 1000 ಪಟ್ಟು ಅಮೂಲ್ಯವಾದದ್ದು. ಪಕ್ಕದ ಮನೆಯವರ ಮಗ ಅಷ್ಟು ಬಂದಿದೆ, ನಿನಗೆ ಇಷ್ಟೇನಾ ಎಂಬ ಹೆಗ್ಗಳಿಕೆ ಮಗುವಿನ ಆತ್ಮವಿಶ್ವಾಸವನ್ನು ಶಾಶ್ವತವಾಗಿ ಕೊಲ್ಲಬಹುದು. ನೆನಪಿಡಿ, ಪ್ರತಿ ಹೂವು ಒಂದು ಸಮಯದಲ್ಲಿ ಅರಳುವುದಿಲ್ಲ. ಇಂದು ನಿಮ್ಮ ಮಗುವು ಸೋತಿರಬಹುದು, ಅವರಿಗೆ ನಿಮ್ಮ ಟೀಕೆಗಳಿಗಿಂತ ನಿಮ್ಮ ಅಪ್ಪುಗೆ ಅವಶ್ಯಕತೆ ಹೆಚ್ಚಿದೆ. ಪರವಾಗಿಲ್ಲ ಕಂದ, ನಾವು ನಿಮ್ಮ ಜೊತೆಗಿದ್ದೇವೆ, ಇನ್ನೊಮ್ಮೆ ಪ್ರಯತ್ನಿಸು ಎಂಬ ಈ ಒಂದು ಮಾತು ಅವರ ಸಾವಿನ ದವಡೆಯಿಂದಲೂ ವಾಪಸ್ ತರಬಲ್ಲದು. ಇನ್ನು ಸಮಾಜದ ಜನರಿಗೆ ಯಾರೋ ಒಬ್ಬ ವಿದ್ಯಾರ್ಥಿ ಸೋತಾಗ ಅವರಿಗೆ ಫೋನ್ ಮಾಡಿ ವಿಚಾರಿಸಿ ನೋಯಿಸಬೇಡಿ. ಅಂಕದ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳೆಯುವುದನ್ನು ನಿಲ್ಲಿಸೋಣ. ಒಬ್ಬ ಪೇಂಟರ್ ಆಗುವವನಿಗೆ ಕೆಮಿಸ್ಟ್ರಿ ಅಂಕಗಳ ಮುಖ್ಯವಲ್ಲ, ಒಬ್ಬ ಕ್ರೀಡಾಪಟುವಿಗೆ ಗಣಿತದ ಲೆಕ್ಕ ಬೇಕಾಗಿಲ್ಲ. ಪ್ರತಿಯೊಬ್ಬ ಮಗುವಿನಲ್ಲಿಯೂ ಒಂದು ವಿಭಿನ್ನ ಪ್ರತಿಭೆ ಇದ್ದೇ ಇರುತ್ತೆ. ಪೋಷಕರೇ, ನಿಮ್ಮ ಮಗುವಿಗೆ ಧೈರ್ಯವಾಗಿರಿ. ಅವರು ಸೋತಾಗ ಕೈ ಹಿಡಿಯುವವರು ನೀವೇ ಆಗಿರಬೇಕು. ನಿಮ್ಮ ಬೆಂಬಲವಿದ್ದರೆ ಅವರು ಇಡೀ ಜಗತ್ತನ್ನೇ ಗೆಲ್ಲಬಲ್ಲವರು. ಇಂದು ಅವರಿಗೆ ಫಲಿತಾಂಶಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರೀತಿ ಅಗತ್ಯವಿದೆ. ಇವತ್ತಿನ ಈ ಮಾತುಕತೆಯ ಸಾರ ಇಷ್ಟೇ. ಇಂದು ಬಂದಿರುವ ಈ ಫಲಿತಾಂಶ ನಿಮ್ಮ ಜೀವನದ ಒಂದು ಅಧ್ಯಾಯ ಅಷ್ಟೇ ಹೊರತು ಅದೇ ನಿಮ್ಮ ಜೀವನದ ಪುಸ್ತಕ ಅಲ್ಲ. ಗೆದ್ದವರು ಈ ಸಂಭ್ರಮವನ್ನು ಮುಂದಿನ ದೊಡ್ಡ ಸಾಧನೆಗೆ ಮೆಟ್ಟಿಲಾಗಿ ಮಾಡಿಕೊಳ್ಳಿ. ಸೋತವರು ಈ ನೋವನ್ನು ಮುಂದಿನ ಗೆಲುವಿನ ಇಂಧನವಾಗಿ ಬಳಸಿಕೊಳ್ಳಿ. ನೆನಪಿಡಿ, ಸಮುದ್ರದ ಅಲೆ ಬಂದಾಗ ದೋಣಿ ಅಲುಗಾಡಬಹುದು, ಆದರೆ ಮುಳುಗುವುದಿಲ್ಲ. ಹಾಗೆಯೇ ಈ ಪರೀಕ್ಷೆಯ ಅಂಕಗಳು ನಿಮ್ಮನ್ನು ಸ್ವಲ್ಪ ಕಾಲ ಕದಲಿಸಬಹುದು, ಆದರೆ ನಿಮ್ಮ ಬದುಕನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಬದುಕು ಎಂಬುದು ಈ ರಿಸಲ್ಟ್ ಕಾರ್ಡ್ಗಿಂತ, ಅಂಕಗಳ ಪಟ್ಟಿಗೆಗಿಂತ ಮತ್ತು ಈ ಸಮಾಜದ ಚೌಕಟ್ಟಿಗಿಂತ ಬಹಳ ದೊಡ್ಡದು. ಇಲ್ಲಿ ಪ್ರತಿಯೊಬ್ಬರಿಗೂ ಅವರದೇ ಆದ ಸಮಯ ಮತ್ತು ಅವಕಾಶ ಸಿಕ್ಕೇ ಸಿಗುತ್ತದೆ. ನಿಮ್ಮಲ್ಲಿರುವ ಛಲ, ನಿಮ್ಮಲ್ಲಿರುವ ಮಾನವೀಯತೆ ಮತ್ತು ನೀವು ತೋರುವ ಆತ್ಮವಿಶ್ವಾಸ ನಿಮ್ಮ ನಿಜವಾದ ರಿಸಲ್ಟ್. ಇವತ್ತಿನ ರಾತ್ರಿ ಕಳೆದು ನಾಳೆ ಹೊಸ ಸೂರ್ಯ ಹುಟ್ಟುತ್ತಾನೆ. ಆ ಸೂರ್ಯ ನಿಮ್ಮೆಲ್ಲರ ಬದುಕಿನಲ್ಲಿ ಹೊಸ ಭರವಸೆಯನ್ನು ತರಲಿ. ಗೆದ್ದವರ ವಿನಯದಿಂದ ಇರಲಿ, ಸೋತವರ ಧೈರ್ಯದಿಂದ ಇರಿ.